ಹುಬ್ಬಳ್ಳಿಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ವತಿಯಿಂದ ಯತ್ನಾಳ್ ವಿರುದ್ಧ ಆಕ್ರೋಶ. ಯತ್ನಾಳ್ ಹೇಳಿಕೆಯ ವಿರುದ್ಧ ಕಿಡಿಕಾರಿದ ಬಸವ ಪರ ಸಂಘಟನೆಗಳು. ಗುರು ಬಸವ ಮಂಟಪ ಸಂಚಾಲಕ ಶಶಿಧರ್ ಕರವೀರ್ ಶಟರ್ ಹೇಳಿಕೆ. ಇದೇ ವಿಜಯಪುರ ಬಾಗಲಕೋಟದ ಸಾಕಷ್ಟು ಜನ ಅದಾರ, ಯಾರ ಬಾಯಾಗೂ ಈ ಮಾತು ಬಂದಿಲ್ಲ. ಬಸವಣ್ಣವ್ರು ಆತ್ಮಹತ್ಯೆ ಮಾಡಿಕೊಂಡ್ರು, ಹೊಳೆ ಹಾರಿದ್ರು ಅಂತ ಯಾರೂ ಹೇಳಿಲ್ಲ. ಇವರು ಏನೋ ಒಂದು ಅತಿಯಾಗಿರ್ತಕ್ಕಂಥ ಆತ್ಮವಿಶ್ವಾಸ ತಗೊಂಡು ನಾನು ಹೇಳಿದ್ದೇ ಸರಿ ಅಂತ ಹೇಳಕತ್ತಾರಲ್ಲ. ಇದರ ಮುಂದಿನ ಕ್ರಮ ಈಗಾಗಲೇ ಇಷ್ಟೆಲ್ಲ ಕಡೆಯಿಂದ ಹೋದರೂ ಕೂಡ ಅವರು ಅದಕ್ಕೂ ಬಗ್ಗಲಿಲ್ಲ ಅಂತ ಕೇಳಿದರೆ, ಈ ಪಕ್ಷದ ಹೈಕಮಾಂಡ್ದವ್ರಿಗಾಗಲಿ ರಾಜ್ಯಾಧ್ಯಕ್ಷರಿಗಾಗಲಿ ಅವ್ರ ಗಮನಕ್ಕೆ ತಂದು ಇಂಥವ್ರನ್ನು ನೀವು ಪಕ್ಷದೊಳಗೆ ಇಟ್ಕೊಳ್ಳೋದ್ರಿಂದ ನಿಮ್ಮ ಪಕ್ಷದ ಹಣೆ ಬರ ಏನಾಗ್ತೈತಿ, ಮುಂದಿನ ದಿನಮಾನದೊಳಗೆ ಆ ಭಾಗದ ಜನರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸಿ ಅವ್ರು ಚುನಾವಣೆ ಒಳಗೆ ಗೆಲ್ಲಲಾರ್ದಂಗೆ ನಾವು ಲಿಂಗಾಯತರು ನೋಡ್ಕೊತೀವಿ. ಅವ್ರು ಮನೆ ಕುಂಡ್ರಿಸ್ತೇವೆ, ಅಷ್ಟೇ. ಮತ್ತು ಅವ್ರನ್ನ ಲಿಂಗಾಯತ ನಾಯಕನ ನಾವು ಒಪ್ಕೊಳ್ಳೋದಿಲ್ಲ. ಸ್ಪಷ್ಟವಾಗಿ ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ, ನೀವು ಲಿಂಗಾಯತ ನಾಯಕರಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಅವರಿಗೆ. ಮತ್ತು ಪ್ರತಿಭಟನೆ ಅಂತೂ ಎಲ್ಲ ಕಡೆನೂ ಮಾಡಕತ್ತೈತಿ. ಇಷ್ಟರ ಮೇಲೆ ಅವರು ಬಗ್ಲಿಲ್ಲ ಅಂದ್ರೆ ಮತ್ತು ಅದನ್ನು ಆ ಪಕ್ಷದವ್ರ ಗಮನಕ್ಕೆ ತಂದು ಅವರನ್ನು ಈ ವಿಚಾರದಿಂದ ಹೊರಗಿಡ್ತಕ್ಕಂಥ ಒಂದು ಪ್ರಯತ್ನವನ್ನು ಅವರು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ನಾವು ಖಂಡಿಸುತ್ತೇವೆ. ವಿಶ್ವದಲ್ಲೇ ಮೊದಲ ಸಂಸತ್ನಲ್ಲಿ ಕೊಟ್ಟಿದ್ದು ಬಸವಣ್ಣನವರು. ಮನುವಾದವನ್ನು ಧಿಕ್ಕರಿಸಿ ಸಮಾನತೆಯ ಆಧಾರದ ಮೇಲೆ ಸಮಾಜ ಕೊಟ್ಟವರು. ಯತ್ನಾಳ್ ಬಸವಣ್ಣನವರ ಕೈಲಾಗದವರು ಅಂತ ಯಾವ ಆಧಾರದ ಮೇಲೆ ಹೇಳಿದ್ರು ಅನ್ನೋದನ್ನ ಹೇಳಬೇಕು. ಲಿಂಗಾಯತ ನಾಯಕರಾಗಿ ಲಿಂಗಾಯತರ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತನಾಡುತ್ತಿದ್ದಾರೆ. ಅವರ ಹೇಳಿಕೆ ಅವರ ಮನೆಯ ಸಂಸ್ಕಾರ ತಿಳಿಸಿಕೊಡುತ್ತದೆ. ನಮ್ಮಲ್ಲಿ ಅದ್ಭುತ ವಚನ ಸಾಹಿತ್ಯ ಇದೆ. ಇವರ ಹೇಳಿಕೆಗೆ ಏನು ಆಧಾರ ಇದೆ? ಬಸವಣ್ಣನವರು ವ್ಯಕ್ತಿತ್ವಕ್ಕೆ ಕಳಂಕ ತಂದಂತ ಯತ್ನಾಳ್ ಕ್ಷಮೆಯಾಚಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕ್ರಾಂತಿ ಸಮಾಚಾರ, ಹುಬ್ಬಳ್ಳಿ.